ತಮಿಳುನಾಡಿನ ರಾಜಕೀಯದಲ್ಲಿ ತುಂಬ ಅವರ ಆಡಿಯನ್ಸ್ ತುಂಬ ಜನ ವೋಟ್ ಹಾಕಿರ್ತಾರೆ. ಯಾಕೆ ಕಾರಣಕ್ಕೂ ಕೂಡ ಅಲ್ಲೇನಾಗುತ್ತೆ, ಸಿನಿಮಾಗೆ ಬರೋ ಆಡಿಯನ್ಸೇ ಬೇರೆ, ಎಲೆಕ್ಷನ್ಗೆ ಬರೋ ಆಡಿಯನ್ಸೇ ಬೇರೆ, ರಾಜಕೀಯಕ್ಕೆ ಬರೋ ಆಡಿಯನ್ಸೇ ಬೇರೆ, ಅವ್ರ ಓಟೇ ಬೇರೆ, ಇವ್ರ ಓಟೇ ಬೇರೆ. ಅದು ಫ್ಯಾಮಿಲಿ ಓಟು, ಫ್ಯಾಮಿಲಿಯಾಗಿ ಓಟ್ ಹಾಕ್ತಾ ಇದ್ದಾರೆ. ಇಲ್ಲಿ ಯೂತ್ ಹೆವಿ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ, ಯೂತಿಂದ ತುಂಬ ಲಾಭವನ್ನು ಪಡ್ಕೊತಾರೆ. ನನ್ನ ಒಂದು ಪ್ರಕಾರ, ನಾನು ನೋಡಿರೋ ಪ್ರಕಾರ ವಿಜಯ ಗೆಲ್ಲಲ್ಲ ಅಂತ. ಇವತ್ತು ತಮಿಳ್ನಾಡಲ್ಲಿ ತುಂಬ ದೊಡ್ಡ ಅಸ್ಟ್ರಾಲಜರ್ ಹತ್ರ ನಾನು ಬೆಳಗ್ಗೆ ಮಾತಾಡೋದು ಸುಮ್ಮನೆ ಜನರಲ್ಲಾಗಿ, ವಿಜಯ ಗೆಲ್ಲಲ್ಲ ಅಂತ ಇದ್ರು ಭಾಳ ವಿಶೇಷವಾಗಿ. ಅವರೇ ಗೆಲ್ಲಲ್ಲ ಅಂತಾನೆ. ತುಂಬ ದೊಡ್ಡ ಚಾನಲ್ ಬರ್ತಾರೆ ತಮಿಳ್ನಾಡಲ್ಲಿ, ತುಂಬ ದೊಡ್ಡ ಚಾನಲ್ ಬರ್ತಾರೆ. ನಾನು ಅವರು ಒಳ್ಳೆ ಫ್ರೆಂಡ್. ಇನ್ನೊಬ್ಬರು ಕಷ್ಟ ಅಂತ ಇದ್ರು 100%, ಒಂದು 20% ಓಟ್ ಅಂತ. ಅಂದರೆ ಇಲ್ಲೇನಾಗುತ್ತೆ, ಯಾವಾಗಲೂ ಕೂಡ ಒಂದು ವಿಶೇಷವಾಗಿ ಏನಂತೆ, ಅರ್ಧ ಇಲ್ಲಿವರೆಗೂ ಕೂಡ ರಾಜಕಾರಣಿಯಲ್ಲಿ ಈ ತುಂಬ ಎಲೆಕ್ಷನ್ ಬರೋ ಟೈಮಲ್ಲಿ ತುಂಬ ಜನ ಜ್ಯೋತಿಷ್ಯರು ತುಂಬ ಅಸ್ಟ್ರಾಲಜರ್ನ ಕೊಂಡ್ಕೋಬೇಕು. ಯಾಕೆ ಈ ಅಸ್ಟ್ರಾಲಜರ್ ಕುತ್ಕೊಬಿಟ್ಟು ಎಲ್ಲರೂ ಕೂಡ ಈ ನೆಕ್ಸ್ಟು ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ, ವಿಜಯ ಗೆಲ್ತಾನೆ ಅಂತ ತುಂಬ ಎಲ್ಲ ಟಿವಿಲಿ ಡಿಸ್ಕಷನ್ ಮಾಡಿದ್ದಾರೆ. ಜನ ಅಂತ ತಿಳ್ಕೊತಾರೆ ಹೇಳಿ, ಜ್ಯೋತಿಷರು ಹೇಳ್ತಾರೆ ಅವರೇ ಗೆಲ್ತಾರೆ ಅಂತ, ಅವ್ರಿಗೆ ಅರ್ಧ ಓಟ್ ಹಾಕ್ತಾರೆ ಅಲ್ವಾ? ಇದೊಂದು ಲಾಜಿಕ್ ಇಲ್ವಾ? ಇದನ್ನ ಕರ್ನಾಟಕದಲ್ಲೂ ಕೂಡ ತುಂಬ ಜನ, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, JDS BJP ತುಂಬ ಹಲವಾರು ಟಿವಿಲಿ ಬರೋರೆಲ್ಲರೂ ಕೊಂಡ್ಕೊಬಿಟ್ಟು, ಸರ್ ನಮ್ಮ ಬಗ್ಗೆ ನೀವು ಮಾರ್ಕೆಟ್ ಮಾಡಿ, ಬೆಳಗ್ಗೆ ಎದ್ದು ಬರ್ತೀರಲ್ಲ ಸರ್, ಇದು 15 ದಿವಸ ನಮ್ಮ ಬಗ್ಗೆ ನೀವು ಮಾರ್ಕೆಟ್ ಮಾಡಿ, ನಮ್ಮ ಪಕ್ಷ ಬಂದಮೇಲೆ ನಿಮಗೆ ಏನೋ ಒಂದು ಹೆಲ್ಪ್ ಮಾಡ್ತೀವಿ, ಒಂದು ಒಪಿನಿಯನ್. ಆವಾಗ ಅವ್ರು ಹೇಳ್ತಾರೆ, ಡಿಸ್ಕಷನ್ ಕೂರಿಸ್ಲಿ, ಏನೇ ಕೂರಿಸ್ಲಿ, ಎಲ್ಲ ಪಕ್ಷ ಇದೇ ಪಕ್ಷ ಬರುತ್ತೆ ಅಂತ ಗಾಸಿಪ್ ಮಾಡ್ಬೇಕಲ್ಲ. ಜನ ಅವ್ರು ಬರ್ತಾರೆ ಅಂತ ಅವ್ರಿಗೆ ಓಟ್ ಹಾಕ್ತಾರೆ, ತುಂಬ ಓಟ್ ಹಾಕ್ತವೆ. ಇದು ನಡೀತವೆ ತುಂಬ ಜನ. ನಾನು ಯಾವಾಗಲೂ ಹಂಗಿಲ್ಲ, ನಾನು ಕರೆಕ್ಟಾಗಿ ಇರೋದಂಗೆ ಹೇಳ್ತೀನಿ. ನನ್ನ ಕೋರ್ಚರು ಕೂಡ ಈ ಸರಿ ತಮಿಳ್ನಾಡಲ್ಲಿ ವಿಜಯ್ ಅವರಿಗೆ ತುಂಬ ಯೋಗದ ಜಾತಕ ನಡೀತಿದೆ. ಶುಕ್ರ ಕಟಕ ಲಗ್ನಕ್ಕೆ ಯೋಗ ಅಂದರೆ ಯೋಗಕಾರಕ. ಅವರ ಲೈಫಲ್ಲಿ 2036ರಿಂದ 2042ರಲ್ಲಿ ಅವ್ರ ಮನೇಲಿ ಸಾವು, ನೋವು ಮತ್ತು ಜೈಲೆಲ್ಲ ಆಗುತ್ತೆ. ವಿಜಯ್ ಜೈಲ್ ಕೂಡ ಹೋಗ್ತಾರೆ. ಜೈಲು ತುಂಬ ದಿವಸ ಹೋಗ್ತಾರೆ. ಒಂದು ದಿವಸ, ಒಂದು 9 ದಿವಸ, 10 ದಿವಸ ಕಸ್ಟಡಿ ಅಲ್ಲ. ನನ್ನ ಒಂದು ಪ್ರಕಾರ 3-4 ತಿಂಗಳು, ಈ ಥರ 3-4 ತಿಂಗಳು. ಆ ಥರ ಜೈಲೆಲ್ಲ ಹೋದ್ರೆ ಈ ರಾಜಕೀಯದವ್ರ ಕೆರಿಯರ್ ಹೇಗಾಗತ್ತೆ? ಅದಾದ್ಮೇಲೆ ಚೆನ್ನಾಗಿ ಹೋಗುತ್ತಾ ಅಥವಾ ಅಲ್ಲಿಂದ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಅದಾದ್ಮೇಲೆ ಚೆನ್ನಾಗುತ್ತೆ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ತಮಿಳ್ನಾಡಲ್ಲಿ ಈ ನಡುವೆ ಅಂದರೆ ಜನ ಏನಾಯ್ತು ಗೊತ್ತು, ಎಲೆಕ್ಷನಲ್ಲಿ ಗೆಲ್ಲೋದು ನಮ್ಮ ಸೇವೆ ಮಾಡೋಕ್ಕೆ, ಇವಾಗ ಅವ್ರ ಕುಟುಂಬದವ್ರ ಸೇವೆ ಮಾಡೋಂಗೆ ಆಗ್ಬಿಟ್ಟೈತೆ. 100% ಅರ್ಥ ಆಯ್ತಲ್ವಾ? ಭಾಳ ಅರ್ಥ ಮಾಡ್ಕೊಳ್ಳಿ. ತಮಿಳ್ನಾಡಲ್ಲಿ ಎಲ್ಲರೂ ಹೋಗಿದ್ದಾರೆ. ಜಯಲಲಿತನೂ ಕೂಡ ಜೈಲಿಗೆ ಹೋಗಿದ್ದಾರೆ, ಕರುಣಾನಿಧಿ ಹೋಗಿದ್ದಾರೆ, ಸ್ಟಾಲಿನ್ ಕೂಡ ಹೋಗಿದ್ದಾರೆ. ಒಂದು ಕೇಸಲ್ಲಿ ಸ್ಟಾಲಿನ್ ಕೂಡ ಹೋಗಿದ್ದಾರೆ. ಇದರಲ್ಲೇನು ಅನುಮಾನ ಇಲ್ಲ. ಅಂದರೆ ಹೋರಾಟ ಮಾಡಿ ಏನು ಹೋಗಿಲ್ಲ, ಹಗರಣದಲ್ಲಿ ಹೋಗಿದ್ದಾರೆ. ಆಮೇಲೆ ಸ್ಟಾಲಿನ್ ಫ್ಯಾಮಿಲಿ ಅಕ್ಕ ತಂಗಿ ಎಲ್ಲ ಹೋಗಿದ್ದಾರೆ, ಹೆಣ್ಮಕ್ಳೆಲ್ಲ ಹೋಗಿದ್ದಾರೆ. 100% ತುಂಬ ಜನ ಹೋಗಿದ್ದಾರೆ. ಇಲ್ಲೇನಾಗುತ್ತೆ, ಸೂರ್ಯ ದಿವಸ ಅವ್ರ ಲೈಫಲ್ಲಿ ಮನೇಲಿ ಸಾವು ಕೂಡ ಆಗುತ್ತೆ. ನೋಡಿ, ಬರೆದಿಟ್ಕೊಳ್ಳಿ, ವಿಡಿಯೋನ ರೆಕಾರ್ಡ್ ಮಾಡಿಟ್ಕೊಳ್ಳಿ. 2036ರಿಂದ 42ರಲ್ಲಿ ಅವ್ರ ಕುಟುಂಬದಲ್ಲಿ ಸಾವು, ನೋವು, ಜೈಲು, ಸಾಕಷ್ಟು ಹಗರಣದಲ್ಲಿ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅಂದರೆ ವಿರೋಧ ಪಕ್ಷದವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ. ಈಗ ಒಳ್ಳೆ ಟೈಮನ್ನು ಕೊಟ್ಟಿದ್ದೆ ಭಗವಂತ, ಅದ್ಭುತವಾದ ಟೈಮನ್ನು ಬಂದಿದೆ ಅವ್ರ ಲೈಫಲ್ಲಿ. ಅದು 4ನೇ ತಾರೀಕಿನ ಅವ್ರ ಎಣಿಕೆ ಕೂಡ ಆಗ್ತಾ ಇರುತ್ತೆ. ನಂಬರ್ 4 ಅವತ್ತು ತ್ರಿಷಾ ಅವ್ರ ಬರ್ತಡೇ ಕೂಡ ಅವತ್ತು. ಅದು ಭಾಳ ಮಿರಾಕಲ್ಲು.